ನಮಸ್ಕಾರ ವಿಸ್ತಾರ ನ್ಯೂಸ್ ಕನ್ನಡ. ನಾನು ಕೀರ್ತಿ ಪಾಟೀಲ್, ಫಿಲ್ಮ್ ಬ್ಯೂರೋ ವರದಿಗಾರ್ತಿ. ಇವತ್ತು ಒಂದು ಹೊಸ ಟಾಪಿಕ್ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಟಾಪಿಕ್ ಏನು ಅಂತ ಹೇಳಿದ್ರೆ ಅಮಿತಾಬ್ ಬಚ್ಚನ್. ಹೌದು, ಹಿಂದಿ ಚಿತ್ರರಂಗದಲ್ಲಿ ವೈವಿಧ್ಯಮಯ ಪಾತ್ರಗಳ ಮೂಲಕ ನಮ್ಮನ್ನ ಇಂದಿಗೂ ರಂಜಿಸ್ತಿರುವಂತಹ ಅಮಿತಾಬ್ ಬಚ್ಚನ್ ಅವರ ಕುಟುಂಬದಲ್ಲಿ ಬಿರುಕು ಮೂಡಿದೆ ಅನ್ನುವಂಥದ್ದು. ಆದ್ರೆ ಇದು ಎಷ್ಟು ನಿಜ ಅನ್ನುವಂಥದ್ದು ಯಾರಿಗೂ ಸಿಕ್ಕಿಲ್ಲ ಮಾಹಿತಿ ಅನ್ನುವಂಥದ್ದು. ನೀವು ನೋಡೋದಾದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗಷ್ಟೇ ಐಶ್ವರ್ಯ ರೈ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಕೆಲವೊಂದು ಸನ್ನಿವೇಶಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಎಲ್ಲೆಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬಚ್ಚನ್ ಫ್ಯಾಮಿಲಿಯವರು ನೆಗೆಟಿವ್ ಆಗಿ ಪೋರ್ಟ್ರೆ ಆದ್ರು, ಬಿರುಕು ಮೂಡ್ತಿ ಒಂದು ಕುಟುಂಬದಲ್ಲಿ 2007ರಲ್ಲಿ ಐಶ್ವರ್ಯ ರೈ ಅವರು ಅಭಿಷೇಕ್ ಬಚ್ಚನ್ ಅವರ ಕೈ ಹಿಡಿತಾರೆ, ಪ್ರೀತಿಸಿ ಮದುವೆ ಆಗ್ತಾರೆ. ಪ್ರೀತಿಸಿ ಮದುವೆ ಆಗಿ 17 ವರ್ಷ ಇವತ್ತಿಗೆ ಅಂದ್ರೆ ಇಂದಿಗೆ ಕಳೆದಿರುವಂತದ್ದು. 17 ವರ್ಷದ ದಾಂಪತ್ಯ ಜೀವನಕ್ಕೆ ಎಳ್ಳು ನೀರು ಬಿಡ್ತಾರ ಈ ಜೋಡಿ, ಇಂಥ ಬ್ಯೂಟಿಫುಲ್ ಕಪಲ್ ಅನ್ನೋದಂಥದ್ದು ಎಲ್ರಿಗೂ ಒಂದು ಅನುಮಾನ ಮೂಡ್ತು. ಇಷ್ಟು ಬೇಗನಾ, ಹೇಗೆ ಇಷ್ಟು ಚೆನ್ನಾಗಿದ್ದವರು ಈ ಲವ್ ಮ್ಯಾರೇಜ್ ಸಹ ಅನ್ನುವಂಥದ್ದು. ಆದರೆ ಎಲ್ಲೆಲ್ಲಿ ಆ ಒಂದು ಸನ್ನಿವೇಶಗಳು ಘಟನೆಗಳು ಸಂಭವಿಸ್ತು ಸಾಮಾಜಿಕ ಜಾಲತಾಣದಲ್ಲಿ ಇಬ್ರು ಬೇರೆ ಬೇರೆ ಆಗ್ತಿದ್ದಾರೆ, ವಿಚ್ಛೇದನ ಪಡೆದುಕೊಳ್ತಿದ್ದಾರೆ. ಜೊತೆಗೆ ಐಶ್ವರ್ಯ ರೈ ಅವರ ಮೇಲೆ ಕೆಲವೊಂದು ಆರೋಪಗಳು ಬಂತು. ಅಂದ್ರೆ ಆರೋಪಗಳಂದ್ರೆ ಚಿಕ್ಕ ಪುಟ್ಟನೆ, ಏನು ಅಭಿಷೇಕ್ ಅವರ ಫ್ಯಾಮಿಲಿಯಿಂದ ದೂರ ಮಾಡ್ತಾ ಇದ್ದಾರಾ, ಸೊಸೆ ಅತ್ತೆ ಇಬ್ಬರ ಮಧ್ಯೆ ಏನಾದ್ರೂ ಬಿರುಕು ಮೂಡಿದ್ಯಾ, ಮಾವ ಮತ್ತೆ ಸೊಸೆ ಇಬ್ರು ಜೊತೆಗೆ ಚೆನ್ನಾಗಿಲ್ವಾ, ಹೇಗೆ ಅನ್ನುವಂಥದ್ದು. ಸಾಮಾನ್ಯವಾಗಿ ನಾವು ಎಲ್ಲರೂ ದಿನನಿತ್ಯ ಮನೆಯಲ್ಲಿ ನೋಡೋದಾದ್ರೆ ಅತ್ತೆ ಮಾವ ಈ ತರ ಸೊಸೆ ಜಗಳಗಳು ಸನ್ನಿವೇಶ ಇವೆಲ್ಲ ಕಾಮನ್ ಆಗಿ ನಡೆಯುವಂಥದ್ದು. ಆದ್ರೆ ಸೆಲೆಬ್ರಿಟಿ ಅಂತ ಬಂದಾಗ ಅದು ಒಂದು ರೀತಿ ಎಲ್ರಿಗೂ ಆದರ್ಶ ಆಗ್ಬೇಕು ಇವರು ಅನ್ನುವಂಥದ್ದು ನಾವೆಲ್ಲರೂ ಅನ್ಕೊಂಡ್ಬಿಟ್ಟಿರೋವಂಥದ್ದು. ಜೊತೆಗೆ ಏನೇ ಮಾಡಿದ್ರು ಸೆಲೆಬ್ರಿಟೀಸ್ ಅವರ ಒಂದು ಕೆಲಸಗಳಿರ್ಬೋದು, ಅವರ ಒಂದು ಸಣ್ಣ ಕಾಂಟ್ರವರ್ಸಿಗಳು ದೊಡ್ಡ ಮಟ್ಟದಲ್ಲಿ ಎಲ್ರಿಗೂ ಕಾಣಿಸುತ್ತೆ. ಮೊದಲನೇದಾಗಿ ಫಸ್ಟ್ ಒಂದು ಪಾಯಿಂಟ್ ಹೇಳೋದಾದ್ರೆ, ಪಿಂಕ್ ಪ್ಯಾಂಥರ್ಸ್ ಕಬಡ್ಡಿ ಪಂದ್ಯ ವೇಳೆಯಲ್ಲಿ ಇವರು ಬಚ್ಚನ್ ಅವರ ಫ್ಯಾಮಿಲಿಯವರು ಕುಟುಂಬಸ್ಥರು ಅಲ್ಲಿ ಒಂದು ಸೇರ್ಕೊಂಡಿರ್ತಾರೆ. ಅಂದ್ರೆ ಜೈಪುರದಲ್ಲಿ ನಡೆದಂತಹ ಪಿಂಕ್ ಪ್ಯಾಂಥರ್ಸ್ ಕಬಡ್ಡಿ ಪಂದ್ಯದಲ್ಲಿ ಐಶ್ವರ್ಯ ರೈ ಹಾಗೂ ಅಭಿಷೇಕ್ ಬಚ್ಚನ್ ಅವರು ಇಬ್ರು ಕಾಣಿಸ್ಕೊಂಡಿರ್ತಾರೆ. ಜೊತೆಗೆ ಮಗಳು ಆರಾಧ್ಯನ್ ಸಹ ಅಲ್ಲಿ ಕರ್ಕೊಂಡು ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕ್ಯಾಮ್ರಾ ಕಣ್ಣಿಗೆ ಸೆರೆ ಆಗಿದ್ದು ಏನಂತ ಹೇಳಿದ್ರೆ, ಅಭಿಷೇಕ್ ಬಚ್ಚನ್ ಅವರು ಐಶ್ವರ್ಯ ರೈ ಅವ್ರನ್ನ ಕರೆದು ಮಾತನಾಡಿಸ್ತಾರೆ. ಆ ಸಂದರ್ಭದಲ್ಲಿ ಐಶ್ವರ್ಯ ರೈ ಅವರು ಒಂದು ರೀತಿ ನೆಗ್ಲೆಕ್ಟ್ ಮಾಡ್ತಾರೆ, ಇರುಸು ಮುರುಸು ಮಾಡ್ಕೊಳ್ಳೋ ತರ ಮಾಡ್ತಾರೆ, ಮುಖ ಸಿಂಡಿಸ್ಕೊಳ್ಳೋ ತರ ಮಾಡ್ತಾರೆ. ಈ ಒಂದು ಎಲ್ಲ ಸನ್ನಿವೇಶಗಳು ಏನಾಗುತ್ತೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತೆ, ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಇನ್ನು ಎರಡನೇದಾಗಿ ಹೇಳೋದಾದ್ರೆ, ಬಚ್ಚನ್ ಅವರ ಹುಟ್ಟು ಹಬ್ಬದಂದು ಐಶ್ವರ್ಯ ರೈ ಅವರು ಆರಾಧ್ಯ ಅಂದ್ರೆ ತಮ್ಮ ಮಗಳು ಹಾಗೂ ಬಚ್ಚನ್ ಅವರು ಇರುವಂತಹ ಒಂದು ಫೋಟೋನ ಕ್ರಾಪ್ ಮಾಡ್ತಾರೆ. ಆ ಫೋಟೋದಲ್ಲಿ ಜಯಾ ಬಚ್ಚನ್ ಸಹ ಇರ್ತಾರೆ. ಆ ಜಯಾ ಬಚ್ಚನ್ ಇರುವಂತಹ ಒಂದು ಫೋಟೋನ ಕ್ರಾಪ್ ಮಾಡಿದಾಗ ನೆಟ್ಟಿಗರಲ್ಲಿ ಏನ್ ಅನ್ಸುತ್ತೆ ಕಾಮನ್ ಆಗಿ ಅಂದ್ರೆ, ಅತ್ತೆ ಕಂಡ್ರೆ ಸೊಸೆಗೆ ಅಂದ್ರೆ ಐಶ್ವರ್ಯ ರೈ ಅವ್ರಿಗೆ ಆಗಲ್ವಾ ಹೇಗೆ. ಸೊ ಹಾಗಾಗಿ ಕ್ರಾಪ್ ಮಾಡಿ ಫೋಟೋನ ಪೋಸ್ಟ್ ಮಾಡಿ ಹ್ಯಾಪಿ ಬರ್ಡೇ ಅನ್ನೋ ತರ ವಿಶ್ ಮಾಡಿದ್ರು ಅಮಿತಾಬ್ ಬಚ್ಚನ್ ಅವರಿಗೆ. ಸೊ ಅತ್ತೆ ಸೊಸೆ ಮಧ್ಯೆ ಜಗಳ ಇದೆ, ಇಬ್ರು ಬಿರುಕು ಮೂಡಿದೆ, ಇಬ್ಬರ ಸಂಬಂಧದಲ್ಲಿ ಒಡನಾಟ ತುಂಬಾ ಚೆನ್ನಾಗಿಲ್ಲ ಅನ್ನುವಂಥದ್ದು ಅಲ್ಲಿ ಒಂದು ರೀತಿಯದ ಏನಾಯ್ತು ಅಂದ್ರೆ ಪುಷ್ಟಿ ಕೊಡ್ತು. ಮತ್ತೊಂದು ಏನಂದ್ರೆ, ಪ್ಯಾರಿಸ್ ಫ್ಯಾಷನ್ ವೀಕ್ ನಲ್ಲಿ ಇದೇ ಐಶ್ವರ್ಯ ರೈ ಹಾಗೂ ಅಭಿಷೇಕ್ ಬಚ್ಚನ್ ಅವರು ಭಾಗಿಯಾಗಿರ್ತಾರೆ. ಆ ಒಂದು ಫ್ಯಾಷನ್ ವೀಕ್ ನಲ್ಲಿ ಯಾವುದೇ ಸೆಲೆಬ್ರಿಟಿ ಕಪಲ್ ಇವೆಂಟ್ ನಲ್ಲಿ ಭಾಗಿಯಾದ್ರೆ ಜೊತೆಗೆ ನಿಂತು ಫೋಟೋನ ತೆಗೆಸ್ಕೊಳ್ತಾರೆ. ಅದೇ ಈ ದಂಪತಿ ಸಹ ಫೋಟೋವನ್ನ ಜೊತೆಗೆ ನಿಂತು ತೆಗೆಸ್ಕೊಳ್ಳಿಲ್ಲ, ಸಪರೇಟ್ ಆಗಿ ತೆಗೆದುಕೊಳ್ತಾರೆ. ಒಂದೇ ಒಂದು ಫೋಟೋ ಸಹ ಇಬ್ರು ಜೊತೆಗಿರುವಂತದ್ದು ಅಲ್ಲಿ ಕಾಣಿಸ್ಕೊಳ್ಳಿಲ್ಲ. ಇದೊಂದು ಸಾಕ್ಷಿ ಆಯ್ತು. ಅದೇ ಈವೆಂಟ್ ನಲ್ಲಿ, ಪ್ಯಾರಿಸ್ ಫ್ಯಾಷನ್ ಈವೆಂಟ್ ನಲ್ಲಿ ಅವರ ನವ್ಯ ಅನ್ನುವಂಥವ್ರು ಅಂದ್ರೆ ಅಭಿಷೇಕ್ ಏನಿದ್ದಾರೆ ಅವರ ಒಂದು ತಂಗಿ ಆ ಈವೆಂಟ್ ನಲ್ಲಿ ಭಾಗಿಯಾಗ್ತಾರೆ. ಆ ಈವೆಂಟ್ ನಲ್ಲಿ ಭಾಗಿಯಾಗ್ದಾಗ ಜೊತೆಗೆ ಯಾರು ಕುಟುಂಬದವರು ಎಲ್ಲರೂ ಜಾಯಿನ್ ಆಗಿರ್ತಾರೆ. ಅಲ್ಲಿ ಒಂದೇ ಒಂದು ಫೋಟೋ ಸಹ ಅಲ್ಲಿ ಕಾಣಿಸೋದಿಲ್ಲ, ಎಲ್ಲರೂ ಜೊತೆಗಿರುವಂತದ್ದು. ಜಯಾ ಬಚ್ಚನ್ ಹಾಗೂ ಅವರ ಸಹೋದರಿ ಏನಿದ್ದಾರೆ ಪ್ರತಿಯೊಂದು ಅವರ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರುವಂತಹ ಸಂದರ್ಭದಲ್ಲಿ ನವ್ಯ ಅವರು ತಮ್ಮ ತಾಯಿ ಶ್ವೇತಾ ಬಚ್ಚನ್ ಹಾಗೂ ಅಜ್ಜಿ ಜಯಾ ಬಚ್ಚನ್ ಜೊತೆ ಇರುವಂತಹ ಫೋಟೋನ ಮಾತ್ರ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡ್ತಾರೆ. ಇನ್ನು ಮೂರನೇ ಪಾಯಿಂಟ್ ಏನು ಅಂತ ಹೇಳೋದಾದ್ರೆ, ಅಭಿಷೇಕ್ ಬಚ್ಚನ್ ಅವರು ಅವರ ವೆಡ್ಡಿಂಗ್ ರಿಂಗ್ ಅನ್ನ ಧರಿಸಿರೋ ಅಂತದನ್ನ ಅವರು ಯಾವತ್ತಿಗೂ ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡೋದಾದ್ರೆ ಅವ್ರ ಕೈಯಲ್ಲಿ ವೆಡ್ಡಿಂಗ್ ರಿಂಗ್ ಇರ್ತಾ ಇತ್ತು. ಆದ್ರೆ ಕೆಲವೊಂದಿಷ್ಟು ತಿಂಗಳಿಂದ ನಾವು ನೋಡೋದಾದ್ರೆ ಅವರ ಕೈಯಲ್ಲಿ ವೆಡ್ಡಿಂಗ್ ರಿಂಗ್ ಕಾಣಿಸ್ತಾ ಇರಲಿಲ್ಲ, ತೆಗೆದಿಟ್ಟಿರುವಂತದ್ದು. ಅವರ ವೆಡ್ಡಿಂಗ್ ರಿಂಗ್ ಬಿಚ್ಚಿಟ್ಟಿದ್ರು. ಸೊ ಎಲ್ಲಿ ಇವರ ದಾಂಪತ್ಯ ಜೀವನ ಅಂತ್ಯ ಕಾಣ್ತಿದೆ, ಈ ಕಾರಣಕ್ಕೋಸ್ಕರ ಅವರು ವೆಡ್ಡಿಂಗ್ ರಿಂಗ್ ನ ತೆಗೆದಿಟ್ಟಿದ್ದಾರೆ ಅನ್ನುವಂಥದ್ದು ಅಲ್ಲಿ ಒಂದು ಗುಸುಗುಸು ಶುರುವಾಯಿತು. ಐಶ್ವರ್ಯ ರೈ ಅವರ ಬರ್ಡೇ ದಿನ ಅವರ ಕುಟುಂಬಸ್ಥರು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ವಿಶ್ ಮಾಡೋದಿಲ್ಲ, ಮತ್ತೆ ಯಾವುದೇ ರೀತಿ ಅವರ ಪಾರ್ಟಿ ಮಾಡಿರುವಂತಹ ಫೋಟೋಗಳು ಸಹ ಅಲ್ಲಿ ಪೋಸ್ಟ್ ಆಗೋದಿಲ್ಲ. ಇನ್ಸ್ಟಾಗ್ರಾಮ್ ನಲ್ಲಿ ಐಶ್ವರ್ಯ ರೈ ಅವರನ್ನ ಅವರ ಮಾವ ಅಂದ್ರೆ ಬಚ್ಚನ್ ಅವರು, ಅಮಿತಾಬ್ ಬಚ್ಚನ್ ಅವರು ಅನ್ಫಾಲೋ ಮಾಡ್ತಾರೆ ಅನ್ನುವಂಥದ್ದು.
ಇದು ಇಷ್ಟು ಸನ್ನಿವೇಶಗಳನ್ನ ಸುಳ್ಳಾಗಿ ಮಾಡಿಸಿದ್ದಾರೆ ಯಾರಂದ್ರೆ ಐಶ್ವರ್ಯ ರೈ ಅವರು. ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಅವರು 17ನೇ ವರ್ಷದ ದಾಂಪತ್ಯ ಜೀವನವನ್ನ ನಾವು ತುಂಬಾ ಖುಷಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದೀವಿ, ಐ ಆಮ್ ವೆರಿ ಹ್ಯಾಪಿ ಅನ್ನೋ ರೀತಿಯಲ್ಲಿ ಒಂದು ಹಾರ್ಟ್ ಸಿಂಬಲ್ ಎಮೋಜಿಯನ್ನ ಹಾಕಿ ಅಭಿಷೇಕ್ ಅವರು ಇರುವಂತದ್ದು, ಆರ್ಯತೆ ತಮ್ಮ ಮಗಳು ಹಾಗೂ ತಾವು ಐಶ್ವರ್ಯ ಅವರು 3 ಜನ ಒಟ್ಟಿಗೆ ಇರುವಂತ ಒಂದು ಫೋಟೋನ ಪೋಸ್ಟ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ನಲ್ಲಿ. ಆಗ ನೆಟ್ಟಿಗರು ಏನಂತ ಹೇಳ್ತಾರಂದ್ರೆ, ತುಂಬಾ ಖುಷಿ ಆಯ್ತು ನಿಮ್ಮ ಫ್ಯಾಮಿಲಿನ ನೋಡಿ, ಎಲ್ಲಿ ವಿಚ್ಛೇದನ ಪಡೆದುಕೊಳ್ತಿದ್ದೀರಾ, ಡಿವೋರ್ಸ್ ತಗೊಳ್ತಿದ್ದೀರೋ, ನಿಮ್ಮ ದಾಂಪತ್ಯ 17 ವರ್ಷದ ದಾಂಪತ್ಯ ಜೀವನಕ್ಕೆ ಎಳ್ಳು ನೀರು ಬಿಡ್ತಿದ್ದೀರೇನೋ ಅಂತ ನಾವು ಭಯದಲ್ಲಿದ್ವಿ ಅಭಿಮಾನಿಗಳು. ಆದ್ರೆ ಖುಷಿ ಆಯ್ತು ಎಲ್ಲರನ್ನೂ ಒಟ್ಟಿಗೆ ನೋಡಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ ಅನ್ನುವಂಥದ್ದು. ಆದ್ರೆ ಇದೇ ಒಂದು ವಿಚಾರದಲ್ಲಿ ಕೆಲವೊಂದು ವಿಕೃತ ಮನಸ್ಸುಗಳು ಏನಂತ ಹೇಳಿದಾರೆ ಅಂದ್ರೆ, ನೀವೇನೋ ಚೆನ್ನಾಗಿದ್ದೀರಾ, ಆದ್ರೆ ಅಮಿತಾಬ್ ಬಚ್ಚನ್ ಅವ್ರಿರ್ಬೋದು, ಜಯಾ ಬಚ್ಚನ್ ಇರ್ಬೋದು, ಅವ್ರನ್ನ ದೂರ ಮಾಡಿದ್ದೀರಾ ಐಶ್ವರ್ಯ ರೈ ಅವರೇ. ನೀವೊಂದು ಒಟ್ಟು ಕುಟುಂಬ ಏನಿದೆ ಜಾಯಿಂಟ್ ಫ್ಯಾಮಿಲಿ ಅನ್ನುವಂಥದ್ದು, ಅದನ್ನು ನೀವು ದೂರ ಮಾಡ್ತಾ ಇದ್ದೀರಾ, ನ್ಯೂಕ್ಲಿಯರ್ ಫ್ಯಾಮಿಲಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅನ್ನೋಂಥದ್ದನ್ನ ಕೆಲವರು ತುಂಬಾ ಕೆಟ್ಟದಾಗಿ ಕಮೆಂಟ್ ಮಾಡಿರುವಂಥದ್ದು. ಇದು ಯಾವುದಕ್ಕೂ ಐಶ್ವರ್ಯ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಏನೇ ಮಾಡಿದ್ರು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಕುಟುಂಬಸ್ಥರೊಂದಿಗೆ ಅವರು ಫೋಟೋವನ್ನ ಪೋಸ್ಟ್ ಮಾಡ್ತಿರ್ತಾರೆ. ಒಂದು ಹಾರ್ಟ್ ಸಿಂಬಲ್ ಇರ್ಬೋದು, ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ಪೋಸ್ಟ್ ಮಾಡಿ ಅಭಿಮಾನಿಗಳಿಗೆ ತಿಳಿಸ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.